ಮಾರುಕಟ್ಟೆಗೆ ಬಂದ ಹೊಸ ಟೇಸರ್ ಎಲೆಕ್ಟ್ರಿಕಲ್ ಸ್ಕೂಟರ್ಗೆ ಜನ ಹೆಂಗೆ ಮುಗಿಬಿದ್ದಿದ್ದಾರೆ ಅಂದ್ರೆ ಅಚ್ಚರಿ ಅನ್ಸುತ್ತೆ. ಈ ರೇಂಜ್ಗೆ ನಾನೆಲ್ಲೂ ನೋಡಿಲ್ಲ. ನಿಮಗೆ ಎರಡು ತರ ಮಾಡೆಲ್ ಬರುತ್ತೆ, N1 ಮತ್ತೆ T1 ಅಂತ ಹೇಳಿ. N1 ಅಲ್ಲಿ ನಿಮಗೆ ಚೈನ್ ಸಿಸ್ಟಮ್ ಬರುತ್ತೆ, ಇದರಲ್ಲಿ ಚೈನ್ ಇರುತ್ತೆ. ಬಟ್ ಇದು T1 ಅಲ್ಲಿ ಹಬ್ ಮೋಟಾರ್ ಇದೆ, ಡೈರೆಕ್ಟ್ ಮೋಟಾರ್ ಟೈರ್ ಎಲ್ಲ ಕನೆಕ್ಟೆಡ್ ಆಗಿರುತ್ತೆ. ಹಂಗಿದೆ ಬೈಕ್ ಅದು ಪಕ್ಕಾ ಕರ್ನಾಟಕದ ಮಾಡೆಲ್. ನಮ್ಮ ಕನ್ನಡಿಗನ ಮಾಲೀಕತ್ವದಲ್ಲಿ ತಯಾರಾದ ಈ ಬೈಕ್ ಸಿಕ್ಕಾಪಟ್ಟೆ ಹವಾ ಮಾಡಿದೆ ಗುರು. ಅಷ್ಟೇ ಅಲ್ಲದೆ ಬಂದವರೆಲ್ಲ ಟ್ರಯಲ್ ನೋಡಿ ಬುಕ್ಕಿಂಗ್ ಸಹ ಮಾಡಿಕೊಂಡಿದ್ದಾರೆ. ಖರೀದಿ ಸಹ ಜೋರಾಗಿದೆ. ಬೈಕ್ ನಲ್ಲಿ ಏನೆಲ್ಲ ಇದೆ ಅಂತ ನಮ್ಮ ಟೇಸರ್ ಟೀಮ್ ಸ್ಟಾಪ್ ಏನ್ ಹೇಳ್ತಾರೆ ಸ್ವಲ್ಪ ಕೇಳಿ. ಯಾಕೆ ಬೇಕು ಟೇಸರ್? ಟೇಸರ್ ಒಂದು ಯೂನಿಕ್ ಲಿಕ್ ಪ್ರೊವೈಡ್ ಮಾಡುತ್ತೆ. ನೀವು ಇಂಡಸ್ಟ್ರಿಯಲ್ಲಿ ಯಾವುದೇ ಇವಾಗಿರೋ ಕಾಂಪಿಟೇಟರ್ಸ್ ಅಲ್ಲಿ ನೋಡ್ಕೊಂಡ್ರೆ ಈ ರೇಂಜ್ ಅಲ್ಲಿ ಬೇರೆ ಯಾರು ಈ ಪ್ರೈಸ್ ಪಾಯಿಂಟ್ ಅಲ್ಲಿ ಪ್ರೊವೈಡ್ ಮಾಡ್ತಿಲ್ಲ. ನಮ್ಮ ಟೇಸರ್ ನಿಮಗೆ ಕಮ್ಮಿ ಅಫೋರ್ಡಬಲ್ ರೇಂಜ್ ಅಲ್ಲೇ ನಿಮಗೆ ಇಷ್ಟೊಂದು ಫೀಚರ್ಸ್ ನ ಪ್ರೊವೈಡ್ ಮಾಡ್ತಿದೆ. ನಮ್ಮ ಟೇಸರ್ ಅಲ್ಲಿ 6 ಕಲರ್ಸ್ ನಾವು ಪ್ರೊವೈಡ್ ಮಾಡ್ತಿದೀವಿ. ಅದ್ರ ಜೊತೆಗೆ ನೀವು ಡಿಸೈನ್ ಕೂಡ ನೋಡಬಹುದು. ನಮ್ಮ ಹೆಡ್ ಲೈಟ್ ಆಗ್ಲಿ, ನಮ್ಮ ಬಾಡಿ ಡಿಸೈನ್ ಆಗ್ಲಿ, ಎಲ್ಲಾ ಯೂತ್ಸ್ಗೂ ಇಂಪ್ರೆಸ್ ಮಾಡುವಂತ ಡಿಸೈನ್ ನ ಮಾಡಿದೀವಿ. ನೋಡಿರ್ಬೋದು, ನಾವು ಏನೇ ಇಲ್ಲಿ ಕಾಂಪ್ಲಿಕೇಶನ್ಸ್ ಮಾಡಕ್ ಹೋಗ್ಲಿಲ್ಲ, ಎಲ್ಲಾನು ಮ್ಯಾನುವಲ್ ಇಟ್ಟಿದ್ದೀವಿ. ಚಾರ್ಜ್ ಮಾಡಿದ್ರೆ ನಮ್ದ್ರಲ್ಲಿ 80 ಕಿಲೋಮೀಟರ್ಸ್ ರೇಂಜ್ ಇಂದು ಇದೆ, 110 ಕಿಲೋಮೀಟರ್ಸ್ ರೇಂಜ್ ಇಂದು ಇದೆ, 140 ಕಿಲೋಮೀಟರ್ಸ್ ರೇಂಜ್ ಇಂದು ಇದೆ. ನೀವು ನಮ್ಮ ಬೂತ್ ಸ್ಪೇಸ್ ಕೂಡ ನೋಡಬಹುದು. 21 ಲೀಟರ್ಸ್ ಬೂತ್ ಸ್ಪೇಸ್ ಪ್ರೊವೈಡ್ ಮಾಡ್ತಿದೀವಿ. ಇದೆ 75,000ದಿಂದ ಹಿಡಿದು 1,25,000 ಗಾಡಿಗಳನ್ನ ಪ್ರೊವೈಡ್ ಮಾಡ್ತಿದೀವಿ. ರೇಂಜ್ ಕೂಡ ಬಂದ್ಬಿಟ್ಟು 80 ಕಿಲೋಮೀಟರ್ ಇಂದ 140 ಕಿಲೋಮೀಟರ್ ವರೆಗೂ ನಾವು ರೇಂಜ್ ಪ್ರೊವೈಡ್ ಮಾಡ್ತಿದ್ದೀವಿ.